Hello students, this class is the continuation of previous class. Here we'll discuss about the elements of delegation. So students, under the elements of delegation, it has been divided into three, that is responsibility, authority and accountability. So we'll discuss about the authority. So here authority refers to the right of an individual to command his subordinates and to take actions. ಸೊ ಇಲ್ಲಿ ಸೆಬಾರ್ಡಿನೇಟ್ಸ್ ಅಂತ ಹೇಳಿದ್ರೆ ಆಲ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಅಂಡರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ, ಯಾರು ಮ್ಯಾನೇಜರ್ಸ್ ಆಗಿರ್ತಾರಲ್ಲ, ಅವರಿಗೆಲ್ರಿಗೂ ನಾವು ಇಲ್ಲಿ ಸೆಬಾರ್ಡಿನೇಟ್ಸ್ ಅಂತ ಕರಿತೀವಿ. ಸೊ ಆಲ್ ದ ಸೆಬಾರ್ಡಿನೇಟ್ಸ್ ಹ್ಯಾವ್ ದೇರ್ ಓನ್ ಪವರ್ಸ್ ಆ್ಯಂಡ್ ಅಥಾರಿಟೀಸ್. ಅದಕ್ಕೆ ನಾವು ಇಲ್ಲಿ ಏನಂತ ಕರಿತೀವಿ, ಅಥಾರಿಟಿ ಅಂತ ಕರಿತೀವಿ. ಸೊ ರೈಟ್ ಆಫ್ ಆ್ಯನ್ ಇಂಡಿವಿಜುವಲ್ ಟು ಕಮ್ಯಾಂಡ್ ಅಂತ ಹೇಳಿದ್ರೆ ಆರ್ಡರ್ಸನ್ನು ಕೊಡೋಕ್ಕೆ, ನೀನು ಈ ಕೆಲಸ ಮಾಡಬೇಕು, ನೀನು ಹೀಗೆ ಕೆಲಸ ಮಾಡಬೇಕು, ನೀನು ಕೆಲಸ ಈ ಥರ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಇದನ್ನು ಆ್ಯಕ್ಷನ್ ತೊಗೊಳ್ತೀನಿ, ಈ ಥರ ಯಾರೆಲ್ಲ ಹೇಳಿ ಆರ್ಡರ್ಸ್ ಕಮ್ಯಾಂಡ್ಸನ್ನು ಕೊಡ್ತಾರಲ್ಲ ಅವರಿಗೆ ಸೆಬಾರ್ಡಿನೇಟ್ಸ್ ಅಂತ ಕರಿತೀವಿ. ಸೊ ಅವ್ರು ಏನು ಆರ್ಡರ್ ಮಾಡ್ತಾರೆ, ಅವ್ರ ಹತ್ರ ಏನು ಪವರ್ ಇರುತ್ತಲ್ಲ ಆ ಪವರಿಗೆ ನಾವೇನಂತ ಕರಿತೀವಿ ಇಲ್ಲಿ ಅಥಾರಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಫಾರ್ಮೇಟಲ್ಲಿ ಒಂದು ಪಿಕ್ಚರಲ್ಲಿ ನೋಡ್ಬೋದು ನೀವು, ಅಥಾರಿಟಿ ಈಸ್ ಡೆಲಿಗೇಟೆಡ್ ಡೌನ್ವರ್ಡ್ಸ್. ಸೊ ಇಲ್ಲಿ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಯಾರು ಇರ್ತಾರಲ್ಲ ಅವ್ರು ಆರ್ಡರ್ ಮಾಡ್ತಾ ಬರ್ತಾರೆ, ಯಾರಿಗೆ ಅಂತ ಹೇಳಿದ್ರೆ ಅವ್ರ ಅಂಡರಲ್ಲಿ ಇರೋರಿಗೆ. ಸೊ ಟಾಪ್ ಲೆವೆಲಿಂದ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಡೌನ್ವರ್ಡ್ಸ್ ಈ ಡೆಲಿಗೇಟನ್ನು ಆಗ್ತಾ ಹೋಗುತ್ತೆ ಈ ಅಥಾರಿಟೀಸನ್ನು. ಸೊ ಇಲ್ಲಿ ಡೆಲಿಗೇಷನ್ ಅಂತ ಹೇಳಿದ್ರೆ ಶೇರಿಂಗ್ ಆರ್ ಟ್ರಾನ್ಸ್ಫರಿಂಗ್ ದ ಅಥಾರಿಟಿ. ಸೊ ಟಾಪ್ ಲೆವೆಲ್ ಮ್ಯಾನೇಜರಲ್ಲಿ ಫಾರ್ ಎಕ್ಸಾಂಪಲ್ ಟಾಪ್ ಲೆವೆಲಲ್ಲಿ ಮ್ಯಾನೇಜರ್ಸ್ ಇರ್ತಾರೆ ಅಂತ ಹೇಳ್ಕೊಳ್ಳಿ. ಆ ಮ್ಯಾನೇಜರ್ಸ್ ಅವ್ರ ಅಥಾರಿಟಿನ ಡೆಲಿಗೇಟ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ ಯಾರಿಗೆ, ಮಿಡಲ್ ಲೆವೆಲ್ ಮ್ಯಾನೇಜರ್ಸಿಗೆ. ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಯಾರು ಮಾಡ್ತಾರೆ, ಲೋ ಲೆವೆಲ್ ಮ್ಯಾನೇಜರ್ಸಿಗೆ ಮಾಡ್ತಾರೆ. ಲೋ ಲೆವೆಲ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಅಥವಾ ವರ್ಕರ್ಸಿಗೆ ಈ ಡೆಲಿಗೇಷನ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಅಪ್ವರ್ಡಿಂದ ಡೌನ್ವರ್ಡ್ ಏನಾಗ್ತಾ ಹೋಗುತ್ತೆ ಅಂದರೆ ಅಥಾರಿಟಿಯನ್ನು ಡೆಲಿಗೇಟ್ ಆಗ್ತಾ ಹೋಗುತ್ತೆ. ಸೊ ಇನ್ ಸಿಂಪಲ್, ಅಥಾರಿಟಿ ರೆಫರ್ಸ್ ಟು ದ right of an individual to command his subordinates ಆ್ಯಂಡ್ ಟು ಟೇಕ್ ಆ್ಯಕ್ಷನ್ಸ್. ಸೊ ಇಲ್ಲಿ ಕಮ್ಯಾಂಡ್ ಮಾಡುವಕ್ಕೆ ಮತ್ತು ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಆ್ಯಕ್ಷನ್ಸನ್ನು ತಗೊಳ್ಳೋಕ್ಕೋಸ್ಕರ ಏನೋ ಒಂದು ಪವರ್ ಸಿಕ್ಕಿರುತ್ತಲ್ಲ ಆ ಪವರಿಗೆ ಇಲ್ಲಿ ನಾವೇನಂತ ಕರಿತೀವಿ, ಅಥಾರಿಟಿ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ಸ್, ಈ ಕಾನ್ಸೆಪ್ಟ್ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ, ವಾಟ್ ಡು ಯು ಮೀನ್ ಬೈ ಅಥಾರಿಟಿ ಅಂತ ಹೇಳಿ. ಸೊ ಈ ಕ್ವೆಶನಿಗೆ ನೀವು ಪ್ರಿಪೇರ್ ಆಗಿರಬೇಕು. ಇಫ್ ದೆ ಆಸ್ಕ್ ದ ಕ್ವೆಶನ್ ಲೈಕ್ ವಾಟ್ ಡು ಯು ಮೀನ್ ಬೈ ಅಥಾರಿಟಿ, ನೀವು ಇಷ್ಟನ್ನು ಬರಿಬೇಕಾಗಿರುತ್ತೆ. ಸೊ ದಿಸ್ ಕ್ವೆಶನ್ ವಿಲ್ ಬಿ ಅರೈಸ್ಡ್ ಫಾರ್ 2 marks ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ವಿ ವಿಲ್ ಮೂವ್ ಆನ್ ಫಾರ್ ನೆಕ್ಸ್ಟ್ ಎಲಿಮೆಂಟ್, ದಟ್ ಈಸ್ responsibility. So let us know what do you mean by responsibility here. So responsibility is the obligation of a subordinate to properly perform the assigned duties. So ಇಲ್ಲಿ ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಜವಾಬ್ದಾರಿ, ನಥಿಂಗ್ ಬಟ್ ಅನ್ ಲಯಬಿಲಿಟಿ ಆಫ್ ಆ್ಯನ್ ಎಂಪ್ಲಾಯೀಸ್ ಇನ್ ಆ್ಯನ್ ಆರ್ಗನೈಸೇಷನ್. ಸೊ ಸಬಾರ್ಡಿನೇಟ್ಸ್ ಆಗಿರಲಿ, ಮ್ಯಾನೇಜರ್ಸ್ ಆಗಿರಲಿ, ಎಂಪ್ಲಾಯೀಸ್ ಆಗಿರಲಿ ಕಂಪನಿಯಲ್ಲಿ ಅವರಿಗೆ ಅವ್ರದ್ದು ಒಂದು ಕರ್ತವ್ಯ ಏನಿರುತ್ತಲ್ಲ, ಅವ್ರದ್ದು ಜವಾಬ್ದಾರಿ ಏನಿರುತ್ತಲ್ಲ, ಅದಕ್ಕೆ ನಾವಿಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಸೊ ಹೇಗೆ ನೀ ಯಾವ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಸೊ ನಿನ್ನ ಯಾರ ಅಂಡರಲ್ಲಿ ಕೆಲಸ ಮಾಡಿಸ್ಕೋಬೇಕು, ಸೊ ಇದೆಲ್ಲದೂ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದಕ್ಕೆ ನಾವಿಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಸೊ ರೆಸ್ಪಾನ್ಸಿಬಿಲಿಟಿ ಯಾವಾಗಲೂ ಹೇಗೆ ಮೂವ್ ಆಗುತ್ತೆ ಅಂತ ಹೇಳಿದ್ರೆ ಫ್ರಮ್ ಲೋಯರ್ ಲೆವೆಲ್ ಟು ಅಪ್ಪರ್ ಲೆವೆಲ್. ಸೊ ಎಷ್ಟು ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಕಡಿಮೆ ಇರುತ್ತೆ. ಸೊ ನಿಮ್ಮ ಲೆವೆಲ್, ನಿಮ್ಮದು ಪೊಸಿಷನ್, ನಿಮ್ಮದು ಪ್ರಮೋಷನ್ ಹೇಗೆ ಆಗ್ತಾ ಹೋಗುತ್ತೆ, ಹಾಗೆ ಮೇಲ್ಗಡೆ ಹೇಗೆ ಹೋಗ್ತಾ ಇರ್ತೀರ ನೀವು, ಹಾಗೇ ನಿಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಮೀನ್ಸ್ ಇಟ್ ಈಸ್ ದಿ ಆಬ್ಲಿಗೇಷನ್ ಆಫ್ ಅ ಸಬಾರ್ಡಿನೇಟ್. ಸೊ ಇದು ಒಂದು ಕರ್ತವ್ಯ, ಇದು ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಏನು ಫ್ರೇಮ್ ಮಾಡಿರ್ತಾರಲ್ಲ ಅದನ್ನು ಕರ್ತವ್ಯ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಪ್ರಾಪರ್ಲಿ ಪರ್ಫಾರ್ಮ್ ದಿ ಅಸೈನ್ಡ್ ಡ್ಯೂಟೀಸ್. ಸೊ ಅಸೈನ್ ಮಾಡಿರೋ ಡ್ಯೂಟಿ ಸರಿಯಾಗಿ ನಡೆಸ್ತಾ ಹೋಗಬೇಕು, ಸರಿಯಾಗಿ ಕೆಲಸ ಮಾಡಬೇಕಂತ ಹೇಳಿ ಇದನ್ನು ಫ್ರೇಮ್ ಔಟ್ ಮಾಡಿರ್ತಾರೆ. ಸೊ ಇದನ್ನು ಕೂಡ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ, ವಾಟ್ ಡು ಯು ಮೀನ್ ಬೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿಬಿಟ್ಟು. ಸೊ ಯು ಸಪೋಸ್ ಟು ಆನ್ಸರ್ ಇಟ್ ಫಾರ್ 2 marks. So this is the second element of delegation. Now we'll move on the third concept or third element, that is accountability. So accountability means availability for the outcome of the assigned task. ಸೊ ಅಂತ ಹೇಳಿದ್ರೆ
ಇಲ್ಲಿ ಕೆಲಸ ಮಾಡೇನಿರ್ತಾರಲ್ಲ ಆ ಕೆಲಸನ ರಿಪೋರ್ಟಿಂಗ್ ಮಾಡೋದು, ಅದಕ್ಕೆ ಅಕೌಂಟಬಿಲಿಟಿ ಅಂತ ಕರಿತೀವಿ. ಸೊ ಯಾರ ಅಂಡರಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ ಅವ್ರೇನು ಮಾಡ್ತಾರಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ವರ್ಕಿಂಗ್ ಅಂಡರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್, ಒಂದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಇದ್ದಾನೆ ಅಂತ ತಿಳ್ಕೊಳ್ಳಿ. ಆ ಮ್ಯಾನೇಜರ್ ಅಂಡರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಂದು ಕರ್ತವ್ಯ ಏನಂತ ಹೇಳಿದ್ರೆ ನಾನು ಎಲ್ಲದೂ ಕೂಡ ರಿಪೋರ್ಟಿಂಗ್ ಅವನಿಗೆ ಮಾಡಬೇಕು. ಸೊ ಯಾರು ಇದನ್ನು ಅಕೌಂಟಬಿಲಿಟಿ ತಗೋಬೇಕು ಅಂತ ಹೇಳಿದ್ರೆ ನಂದು ಮ್ಯಾನೇಜರ್. ಅವನೇನು ಮಾಡ್ತಾನೆ, ನೀನು ಏನು ಕೆಲಸ ಮಾಡಿದ್ದೀಯಾ, ಹೇಗೆ ಕೆಲಸ ಮಾಡಿದ್ದೀಯಾ, ಸೊ ನನಗೆಲ್ಲ ಹೇಳು, ಈ ಸಂಜೆ ಹೋಗುವಾಗ ಎಲ್ಲ ಹೇಳಿ ಹೋಗಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಅಕೌಂಟಬಿಲಿಟಿ ಅಂತ ಕರಿತೀವಿ. ಸೊ ಇಟ್ ಮೀನ್ಸ್ ಅವೈಲಬಿಲಿಟಿ ಫಾರ್ ದ ಔಟ್ಕಮ್ ಆಫ್ ದಿ ಅಸೈನ್ಡ್ ಟಾಸ್ಕ್. ಸೊ ಏನು ಅಸೈನ್ ಮಾಡಿರ್ತೀವಲ್ಲ ಟಾಸ್ಕ್, ಅದರಿಂದ ಔಟ್ಕಮ್ ಅಂತ ಹೇಳಿದ್ರೆ ರಿಸಲ್ಟ್, ಅದರಿಂದ ರಿಸಲ್ಟ್ ಹೇಗಿದೆ ಅಂತ ಹೇಳಿ ನಾನು ತಿಳ್ಕೊಳ್ತೀನಲ್ಲ, ಅದಕ್ಕೆ ಅದನ್ನು ಏನಂತ ಕರಿತೀವಿ ಇಲ್ಲಿ ಅಕೌಂಟಬಿಲಿಟಿ ಅಂತ ಕರಿತೀವಿ. ಸೊ ಇದನ್ನು ಕೂಡ ನಿಮಗೆ ಸೆಪ್ರೇಟಾಗಿ ಒಂದು ಕ್ವೆಶನನ್ನು ಕೇಳ್ಬೋದು, ವಾಟ್ ಡು ಯು ಮೀನ್ ಬೈ ಅಕೌಂಟಬಿಲಿಟಿ ಅಂತ ಹೇಳಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅ ಓವರ್ ವ್ಯೂ ಆಫ್ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಅಂತ ಹೇಳಿದ್ರೆ, ಇಲ್ಲಿ ನಾವು ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಮತ್ತು ಅಕೌಂಟಬಿಲಿಟಿದು ಡಿಫ್ರೆನ್ಸಸನ್ನು ನೋಡ್ತಾ ಹೋಗಬೇಕು. ಫಸ್ಟ್ ಯಾವ ಥರ ನೋಡಬೇಕಂತ ಹೇಳಿದ್ರೆ, ಡಿಫ್ರೆನ್ಸ್ ಬಿಟ್ವೀನ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಅಥಾರಿಟಿ ಆ್ಯಂಡ್ ಅಕೌಂಟಬಿಲಿಟಿ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ, ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಓಕೆ ಆ್ಯಂಡ್ ಅಥಾರಿಟಿ. ಈ ಥರ ನಾವು ಡಿಫ್ರೆನ್ಸ್ ಮಾಡ್ತಾ ಹೋಗಬೇಕು. ಸೊ ನಿಮಗೆ ಇಲ್ಲಿ ಕ್ವೆಶನ್ಸ್ 2 ಮಾರ್ಕ್ಸಿಗೆ ಹೇಗಾದರೂ ಕೇಳಿ, ಲೈಕ್ ವಾಟ್ ಡು ಯು ಮೀನ್ ಬೈ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಫಸ್ಟ್ 2 ಪಾರ್ಟ್ಸ್ ಮಾತ್ರ ನೀವು ಬರೀಬೇಕು. ಓಕೆ, ಅದು ಬಿಟ್ಟು ಲೈಕ್ ವಾಟ್ ಡು ಯು ಮೀನ್ ಬೈ ಅಥಾರಿಟಿ ಆ್ಯಂಡ್ ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಓಕೆ ಸೆಕೆಂಡ್ ಕಾಲಮ್ ಮತ್ತು ಫೋರ್ತ್ ಕಾಲಮ್ ಅಷ್ಟೇ ಬರೀಬೇಕು. ಓಕೆ, ಇಲ್ಲ ರೆಸ್ಪಾನ್ಸಿಬಿಲಿಟಿ ಮತ್ತು ಅಕೌಂಟಬಿಲಿಟಿ ಅಂತ ಕೇಳಿದ್ರೆ ಅಷ್ಟೇ ಬರೀಬೇಕು. ಸೊ ಇಲ್ಲಿ ನಿಮಗೆ ಓಕೆ, ನಿಮಗೆ ಹೇಗೆ ಕ್ವೆಶನ್ ಕೇಳಿದರೂ ಕೂಡ ನಿಮಗೆ ಆನ್ಸರ್ ಬರಬೇಕು. ಹಾಗಾಗಿ ನಾನೇನು ಮಾಡಿದ್ದೀನಿ, ಒಂದೇ ಫಾರ್ಮೇಟಲ್ಲಿ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿಯಿಂದ ಡಿಫ್ರೆನ್ಸಸನ್ನು ತೋರಿಸಿದ್ದೀನಿ. ಸೊ ನಿಮಗೆ 2 ಮಾರ್ಕ್ಸಿಗೆ ಬರೀ ವಾಟ್ ಯು ಮೀನ್ ಬೈ ಅಥಾರಿಟಿ ಅಂತ ಕೇಳಿದರೆ, ಸೊ ನಾನು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದು ಆನ್ಸರೇ ಸಾಕಾಗಲ್ಲ ಅಂತ ಹೇಳಿದ್ರೆ ಇಲ್ಲಿಂದು ಮೀನಿಂಗು ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ಫಸ್ಟ್ ಮೀನಿಂಗ್ ನಾನು ಏನು ಕೊಟ್ಟಿದ್ದೀನಲ್ಲ ಆ ಮೀನಿಂಗ್ ಜೊತೆ ಆ್ಯಡ್ ಮಾಡ್ಬೋದು. ಅಥಾರಿಟಿ ಮೀನ್ಸ್ ರೈಟ್ ಟು ಕಮ್ಯಾಂಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ಡಿಲಿಕೇಟೆಡ್, ದೆನ್ ಇಟ್ ಅರೈಸಸ್ ಫ್ರಮ್ ಫಾರ್ಮಲ್ ಪೊಸಿಷನ್ ಆ್ಯಂಡ್ ಫ್ಲೋಸ್ ಡೌನ್ವರ್ಡ್ ಫ್ರಮ್ ಸುಪೀರಿಯರ್ ಟು ದ ಸೆಬಾರ್ಡಿನೇಟ್. ಓಕೆ, ಈ ಥರ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇನ್ಕ್ಲೂಡ್, ಅದ್ರ ಜೊತೆ ಇದನ್ನು ಕೂಡ ಮೀನಿಂಗ್ ಆಗಿ ಇನ್ಕ್ಲೂಡ್ ಮಾಡ್ಬೋದು. ಸೊ ವೆನ್ ಇಟ್ ಆಸ್ಕ್ ಫಾರ್ ಡಿಫ್ರೆನ್ಸಸ್, ಸೊ ಅದರಲ್ಲಿ ಫಸ್ಟ್ ಬೇಸ್ಡ್ ಆನ್ ಮೀನಿಂಗ್, ಇದರಿಂದ ಮೀನಿಂಗ್ ಏನಂದರೆ ಅಥಾರಿಟಿದು ರೈಟ್ ಟು ಕಮ್ಯಾಂಡ್ ಅಂದರೆ ಆರ್ಡರನ್ನು ಮಾಡೋದು, ಕಮ್ಯಾಂಡ್ ಇನ್ ದ ಸೆನ್ಸ್ ಆರ್ಡರ್ ಟು ಅದರ್ ಪೀಪಲ್. ಸೊ ಇಲ್ಲಿ ಇವರಿಗೆ ಒಂದು ಪವರ್ ಇರುತ್ತೆ, ಯಾವುದಂತ ಹೇಳಿದ್ರೆ ಆರ್ಡರ್ ಮಾಡೋದು, ಅದನ್ನು ಅಥಾರಿಟಿ ಅಂತ ಕರಿತೀವಿ. ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರೆ ಆಬ್ಲಿಗೇಷನ್ ಟು ಪರ್ಫಾರ್ಮ್ ಆ್ಯಂಡ್ ಅಸೈನ್ಡ್ ಟಾಸ್ಕ್, ಅಂದರೆ ಆಬ್ಲಿಗೇಷನ್ ಅಂತ ಹೇಳಿದ್ರೆ ಒಂದು ಪಾಲಿಸೀಸ್ ಅಂದರೆ ಒಂದು ಕರ್ತವ್ಯ ಏನಿರುತ್ತಲ್ಲ ರೂಲ್ಸ್, ಅದನ್ನು ಪರ್ಫಾರ್ಮ್ ಮಾಡೋದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಟು ಅಸೈನ್ಡ್ ಟಾಸ್ಕ್. ದೆನ್ ಕಮ್ ಟು ದ ಅಕೌಂಟಬಿಲಿಟಿ, ಇಟ್ ಈಸ್ ದಿ ಅವೈಲಬಿಲಿಟಿ ಫಾರ್ ಔಟ್ಕಮ್ ಆಫ್ ಅ ಅಸೈನ್ಡ್ ಟಾಸ್ಕ್. ಅಂದರೆ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಇಲ್ಲಿ ಏನಂತ ಹೇಳಿದ್ರೆ ಔಟ್ಕಮ್ ಆಫ್ ದ ಟಾಸ್ಕ್ ಅಂತ ಹೇಳಿದ್ರೆ ಏನು ರಿಸಲ್ಟ್ ಬಂದಿರುತ್ತಲ್ಲ ಅದನ್ನು ಮೆಷರ್ ಮಾಡೋದಕ್ಕೆ ನಾವು ಅಕೌಂಟಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ದ ಸೆಕೆಂಡ್ ಒನ್ ದಟ್ ಈಸ್ ಡೆಲಿಗೇಷನ್. ಸೊ ಡೆಲಿಗೇಷನ್ ಅಂತ ಹೇಳಿದ್ರೆ ಮೊದಲೇ ಹೇಳಿದ್ದೀನಿ ನಾನು, ಟ್ರಾನ್ಸ್ಫರಿಂಗ್ ದಿ ಅಥಾರಿಟಿ ಆಫ್ ಫ್ರಮ್ ಟಾಪ್ ಲೆವೆಲ್ ಟು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಬೇಸ್ಡ್ ಆನ್ ಅಥಾರಿಟಿ ಕ್ಯಾನ್ ಬಿ ಡೆಲಿಗೇಟೆಡ್. ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಅಥಾರಿಟಿಯನ್ನು ಶೇರ್ ಮಾಡಬಹುದು. ಸೊ ನಾನು ಕೆಲಸ ಮಾಡ್ತಾ ಇರೋದು, ನನ್ನ ಹತ್ರ ಏನು ಪವರ್ ಇದೆಯಲ್ಲ ಆ ಪವರ್ ನಾನು ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ಆಗಿದ್ದೀನಿ ಅಂದರೆ ಆ ಪವರನ್ನು ನಾನು ಕೊಡ್ಬೋದು ಯಾರಿಗೆ, ವೈಸ್ ಪ್ರಿನ್ಸಿಪಲಿಗೆ. ಫಾರ್ ಎಕ್ಸಾಂಪಲ್ ನಾನು ಇವತ್ತು ಬಂದಿಲ್ಲ ಆ್ಯಸ್ ಎ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಸ್ಟೂಡೆಂಟಿಂದ ಒಂದು ಸಿಗ್ನೇಚರ್ ಇಂಪಾರ್ಟೆಂಟ್ ಮಾಡಿಕೊಡ್ಬೇಕು ಇಮಿಡಿಯೇಟ್. ಆ ಸಿಚುವೇಷನಲ್ಲಿ ಆ ಪ್ರಿನ್ಸಿಪಲ್ ಏನು ಹೇಳಬಹುದು ಅಂತ ಹೇಳಿದ್ರೆ, ಮ್ಯಾಮ್ ನಾನು ಬಂದಿಲ್ಲ, ನೀವೇನು ಮಾಡಬಹುದು ಅಂತ ಹೇಳಿದ್ರೆ ವೈಸ್ ಪ್ರಿನ್ಸಿಪಲ್ ನಂದು ಸಿಗ್ನೇಚರ್ ಮಾಡಿಕೊಡಿ ಫಾರ್ ಅಂತ ಹೇಳ್ಬೋದು. ಸೊ ಈ ಥರ ಏನು ಮಾಡ್ಬೋದು, ಇಟ್ ಕ್ಯಾನ್ ಬಿ ಡೆಲಿಗೇಟೆಡ್, ಇದನ್ನು ಟ್ರಾನ್ಸ್ಫರ್ ಮಾಡಬಹುದು ಅಥಾರಿಟೀಸ್. ಬಟ್ ರೆಸ್ಪಾನ್ಸಿಬಿಲಿಟೀಸ್ ಕೆನ್ ನಾಟ್ ಬಿ ಎಂಟೈರ್ಲಿ ಡೆಲಿಗೇಟೆಡ್. ಸೊ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟೀಸ್ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ. ನಂದು ಜವಾಬ್ದಾರಿ, ನಂದು ಕರ್ತವ್ಯ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ಕಂಪ್ಲೀಟಾಗಿ ನಾನು ಬೇರೆಯವರಿಗೆ ಡೆಲಿಗೇಟ್ ಮಾಡೋಕ್ಕೆ ಬರೋದಿಲ್ಲ. ದೆನ್ ಅಕೌಂಟಬಿಲಿಟೀಸ್ ಕೆನ್ ನಾಟ್ ಬಿ ಡೆಲಿಗೇಟೆಡ್ ಅಟ್ ಆಲ್. ಸೊ ನಂದು
ಏನು ಅಕೌಂಟಬಿಲಿಟಿ ಪವರ್ ಇರುತ್ತಲ್ಲ ಅದು ನಾನು ಯಾರಿಗೂ ಕೂಡ ಡೆಲಿಗೇಟ್ ಮಾಡೋಕ್ಕೆ ಬರೋದಿಲ್ಲ, ಅದನ್ನು ಬೇರೆಯವ್ರಿಗೆ ಕೊಡೋಂಗೆ ಇಲ್ಲ ನಾನು. ಸೊ ಪ್ರಿನ್ಸಿಪಲಿಂದ ಕೆಲಸ ಏನು, ವೈಸ್ ಪ್ರಿನ್ಸಿಪಲ್ಸ್ ಮತ್ತು ಲೆಕ್ಚರರ್ಸ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಸರಿಯಾಗಿ ನಾನು ಮೆಷರ್ಸನ್ನು ತಗೋಬೇಕು, ಕರೆಕ್ಟಾಗಿ ನೋಡಬೇಕು. ಆಮೇಲೆ ನಾನು ಅವ್ರಿಗೆ ಏನು ಮಾಡಬೇಕು, ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ಅವರಿಗೆ ಒಂದು ಅದಕ್ಕೆ ಕಂಟ್ರೋಲು ಕೂಡ ಮಾಡಬಹುದು. ಹಾಗಾಗಿ ವಿ ಕೆನ್ ನಾಟ್ delegate accountability to anyone. Next, third one, that is origin. ಸೊ ಇಟ್ ಅರೈಸಸ್ ಫ್ರಮ್ ಫಾರ್ಮಲ್ ಪೊಸಿಷನ್ಸ್. ಸೊ ಇದನ್ನು ಅಥಾರಿಟಿ ಫಾರ್ಮಲ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿದೆ ಏನಂತ, ಫಾರ್ಮಲ್ ಆರ್ಗನೈಸೇಷನ್, ಅದು ಅಂಡರಲ್ಲಿ ಅಥಾರಿಟಿಯನ್ನು ಬರುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಅರೈಸಸ್ ಫ್ರಮ್ ಡೆಲಿಗೇಟೆಡ್ ಅಥಾರಿಟೀಸ್. ಸೊ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಏನು ಅಥಾರಿಟಿ ಮಾಡಿರ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ರೆಸ್ಪಾನ್ಸಿಬಿಲಿಟೀಸನ್ನು ಕ್ರಿಯೇಟ್ ಮಾಡಿರ್ತಾರೆ. ದೆನ್ ಅಕೌಂಟಬಿಲಿಟಿ ಅರೈಸಸ್ ಫ್ರಮ್ ರೆಸ್ಪಾನ್ಸಿಬಿಲಿಟೀಸ್. ಅಗೇನ್ ಈ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತಲ್ಲ ಅದರಿಂದ ಮೆಷರ್ಸನ್ನು ಮಾಡಿರ್ತೀವಿ ನಾವು ಇಲ್ಲಿ ಅಕೌಂಟಬಿಲಿಟಿಯಲ್ಲಿ. ದೆನ್ ದ ಲಾಸ್ಟ್ ಒನ್, ದಟ್ ಈಸ್ ಅ ಫ್ಲೋ. ಇದನ್ನು ಯಾವ ಥರ ಫ್ಲೋ ಆಗಿರುತ್ತೆ ಅಂತ ಹೇಳಿದ್ರೆ ಫ್ಲೋಸ್ ಡೌನ್ವರ್ಡ್ ಫ್ರಮ್ ಸುಪೀರಿಯರ್ ಟು ಸೆಬಾರ್ಡಿನೇಟ್. ಅಂದರೆ ಇದನ್ನು ನಾವು ಶೇರ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಅಥಾರಿಟಿ ಡಿವೈಡ್ ಮಾಡೋದು ಹೇಗೆ, ಟ್ರಾನ್ಸ್ಫರ್ ಹೇಗೆ ಮಾಡ್ತೀವಿ ಅಂದರೆ ಓಕೆ, ಡೌನ್ವರ್ಡ್ ಫ್ರಮ್ ಸುಪೀರಿಯರ್ ಟು ಸೆಬಾರ್ಡಿನೇಟ್. ಅಂದರೆ ಸೊ ಮೇಲ್ಗಡೆ ಯಾರು ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಇರ್ತಾರಲ್ಲ ಅವರನ್ನು ಅಥಾರಿಟಿ ಡಿವೈಡ್ ಮಾಡ್ತಾ ಹೋಗ್ತಾರೆ based on the subordinates. Then second one, responsibility, it flows upward from subordinate to superior, and the last accountability flows downward from subordinate to superior. So students, this is a very important concept where the 2 marks question arise based on the differences among the authority and responsibilities, or authority and accountability, or responsibility and accountability, or a responsibility of or ಅಥಾರಿಟಿ. ಸೊ ಈ ಥರ ನಿಮಗೆ 2 ಮಾರ್ಕ್ಸಿಗೆ ಹೇಗಾದರೂ ಡಿಫ್ರೆನ್ಸಸ್ಸನ್ನು ಕೇಳ್ಬೋದು. ಯು ಮೇ ಗೆಟ್ ರೆಡಿ ಟು ರೈಟ್ ಹೌ ಎವರ್ ಇಟ್ ಮೇ ಅರೈಸ್. So here we have discussed about the elements of delegation. Those are authority, responsibilities and accountability, and the differences between all these elements. So hope you understood the concept. Please write down the notes based on this, and also I have given the notes based on the PPT presentation. Go through with that and write down the notes. Thank you.